ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಚಿಕ್ಕದಾದ ಪ್ರೋಮೋ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಪ್ರೋಮೋದ ಶುರುವಿನಲ್ಲಿ ಈ ಕಡೆ ಪ್ರೆಸ್ ರಿಪೋರ್ಟರ್ ಆಗಿ ತನುಶ್ರೀ ಮತ್ತೆ ಅವ್ರ ಫ್ರೆಂಡು ಕರ್ಕೊಂಡು ಹೊರಡುತ್ತಾರೆ. ನಾವು ನಿಮ್ಮ ಇಂಟರ್ವ್ಯೂನ ಕಾರಲ್ಲೇ ಕುತ್ಕೊಂಡು ಮಾತಾಡೋಣ ಮೇಡಮ್. ಇವಾಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳೆಲ್ಲ ಈ ತರ ಕಾರಲ್ಲಿ ಕುಂತ್ಕೊಂಡೇ ಇಂಟರ್ವ್ಯೂ ತಗೊಂತಾರೆ ಮೇಡಮ್ ಅಂತೇಳಿ ಪ್ರಾರ್ಥನನ್ನ ಹೊಗಳಿ ಡ್ಯೂಟಿಯಲ್ಲಿ ಮೇಲಕ್ಕೆ ಏರಿಸಿ ಮಾತ್ನಲ್ಲೇ ಮರಳು ಮಾಡಿ ಕಾರಲ್ಲಿ ಕೂಡಿಸ್ಕೊಂಡು ಮಾತನ್ನ ಶುರು ಮಾಡ್ತಾ ಇರ್ತಾರೆ ತನುಶ್ರೀ ಮತ್ತೆ ಅವ್ರ ಫ್ರೆಂಡ್. ಈ ಪ್ಲಾನ್ ನ 3 ಜನ ಸೊಸೆಂದ್ರು ಮಾಡಿರ್ತಾರೆ. ಲೀಲಾನೇ ಎಜೆ ಹೆಂಡತಿ, ಲೀಲಾನೇ ಎಜೆ ಪರವಾಗಿ ನಿಂತು ಮಾತಾಡ್ಬೇಕು ಪ್ರೆಸ್ ರಿಪೋರ್ಟರ್ ಹತ್ರ ಅಂತೇಳಿ ಪ್ಲಾನ್ ಮಾಡಿ ಅವ್ರಿಬ್ರನ್ನ ಕರೆಸಿರ್ತಾರೆ. ಆ ಕಡೆ ಪ್ರಾರ್ಥನೆಗೆ ಡೌಟ್ ಬಂದು, ಅಲ್ಲ ನಾನು ಬಂದಾಗಿಂದ ನೋಟ್ಸ್ ಮಾಡ್ತಾ ಇದ್ದೀನಿ, ಉಪ್ಪಿಟ್ಟು ಕೇಸರಿಬಾತು ಅಂತೇಳಿ ಕ್ವಶನ್ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾದ ಇಂಟರ್ವ್ಯೂ ಅಥವಾ ಫೇಕ್ ಮಾಡ್ತಿದ್ದೀರಾ ಹೇಗೆ ಅಂತ ಪ್ರಾರ್ಥನಾ ಕೇಳ್ತಾಳೆ ಡೌಟ್ ಬಂದು. ಪ್ರಾರ್ಥನಾ ಮಾತು ಕೇಳಿ ತನುಶ್ರೀ ಮತ್ತೆ ಫ್ರೆಂಡ್ ಒಬ್ರಿಗೊಬ್ರು ಮುಖ ನೋಡ್ಕೊಂತ ನಿಂತಿರ್ತಾರೆ. ಈ ಕಡೆ ಲೀಲಾ ನಿಜವಾದ ಪ್ರೆಸ್ ರಿಪೋರ್ಟರ್ ಮುಂದೆ ಹೇಳ್ತಾ ಇರ್ತಾಳೆ ಕೂತ್ಕೊಂಡು, ನನ್ನ ಗಂಡನ ಡೆಡಿಕೇಶನ್, ಪ್ರಯತ್ನ, ಕನಸು ಇದು ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಲೀಲಾನ್ ಎಲ್ಲಾ ಮಾತು ಕೇಳಿಸ್ಕೊಂಡು ಪ್ರೆಸ್ ರಿಪೋರ್ಟರ್ ಒಬ್ಳು ಹೇಳ್ತಾಳೆ, ಒಬ್ಬ ಪುರುಷನ ಯಶಸ್ವಿ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ. ಆ ಮಾತಿನ ಪ್ರಕಾರ ಎಜೆ ಸರ್ ಲೈಫ್ ಅಲ್ಲಿ ಯಾರಾಗಿರ್ಬೋದು? ಆಗ ಲೀಲಾ ಹೇಳ್ತಾಳೆ, ಅವ್ರ ತಾಯಿ, ಐ ಮೀನ್ ಟು ಸೇ ನಮ್ಮ ಅತ್ತೆ. ಲೀಲಾ ಅವ್ರ ಮನೆತನದ ಬಗ್ಗೆ ಮಾತಾಡಿದ್ದು ನೋಡಿ 3 ಜನ ಸೊಸೆಂದ್ರು ತುಂಬಾ ಖುಷಿ ಪಡ್ತಾರೆ. ಇಂದಿನ ಪ್ರೋಮೋ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಧನ್ಯವಾದಗಳು.